ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಮೇ 23, 24, 25, 26 ಈ 4 ದಿನಗಳು ನಿಮ್ಮ ಬದುಕಲ್ಲಿ ಒಂದು ಅಭೂತಪೂರ್ವ ಮತ್ತು ರೋಮಾಂಚನಕಾರಿ ತಿರುವಿಗೆ ಕಾರಣವಾಗುವ ದಿನಗಳು. ಇಷ್ಟು ದಿನ ನೀವು ಅನುಭವಿಸಿದ ಕಠಿಣ ಪರಿಸ್ಥಿತಿಗಳು, ಮಾನಸಿಕ ಒತ್ತಡ, ಕಣ್ಣೀರು ಮತ್ತು ಅನಿಶ್ಚಿತತೆಯ ದಿನಗಳಿಗೆ ಈಗ ಸಂಪೂರ್ಣವಾಗಿ ಮುಕ್ತಿ ಸಿಗುವ ಕಾಲ ಸನ್ನಿಹಿತ ಆಗಿದೆ. ಸಾಕ್ಷಾತ್ ವೀರ ಆಂಜನೇಯ ಸ್ವಾಮಿಯ ದಿವ್ಯ ಕಟಾಕ್ಷ ಹಾಗೂ ಪ್ರಭು ಶ್ರೀರಾಮಚಂದ್ರರ ಪರಮ ಆಶೀರ್ವಾದ ಸದಾ ನಿಮ್ಮ ಮೇಲಿರೋದ್ರಿಂದ ನೀವು ಎಂದಿಗೂ ಕಲ್ಪನೆ ಮಾಡಿಕೊಳ್ಳದ ರೀತಿಯಲ್ಲಿ ಅನಿರೀಕ್ಷಿತ ಧನ ಲಾಭಗಳು, ಅದೃಷ್ಟದ ಬಾಗಿಲುಗಳು ಹಾಗೂ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಸುವರ್ಣ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಅಗ್ನಿ ತತ್ವದ ಮೇಷರಾಶಿಯವರು ಹುಟ್ಟುತ್ತಲೇ ಸಿಂಹದಂತಹ ಧೈರ್ಯ, ಅದ್ಭುತ ನಾಯಕತ್ವ ಗುಣ ಮತ್ತು ಸ್ವಾಭಿಮಾನವನ್ನು ರಕ್ತದಲ್ಲೇ ಹಂಚಿಕೊಂಡು ಬಂದಿರ್ತಾರೆ. ನೀವು ಯಾರಿಗೂ ಹೆದರುವವರಲ್ಲ ಮತ್ತು ಸಮಾಜದಲ್ಲಿ ನಿಮ್ಮದೇ ಆದ ಸ್ವತಂತ್ರ ಅಸ್ತಿತ್ವವನ್ನು ಸೃಷ್ಟಿಸಿಕೊಳ್ಳುವ ಛಲಗಾರರು ನೀವು. ಅತಿ ದೊಡ್ಡ ದೌರ್ಬಲ್ಯ ಏನಂದರೆ ಅಥವಾ ಸಮಸ್ಯೆ ಏನಂದರೆ ನಿಮ್ಮ ಅತಿಯಾದ ಕೋಪ, ನೇರ ನುಡಿ ನಡೆ ಮತ್ತು ಎಲ್ಲರನ್ನೂ ಕೂಡ ಅತಿ ಬೇಗನೆ ನಂಬುವ ನಿಮ್ಮ ಮುಗ್ಧತೆ. ಯಾರಾದರೂ ನಿಮ್ಮ ಬಳಿ ಬಂದು ಕಣ್ಣೀರಿಟ್ಟರೆ ಸಾಕು, ಅವರು ಯಾರು ಏನು ಅಂತ ಯೋಚನೆ ಮಾಡೋದಿಲ್ಲ. ನಿಮ್ಮ ಪ್ರಾಣವನ್ನೇ ಕೊಡೋದಕ್ಕೆ ನೀವು ಸಿದ್ಧರಾಗಿರ್ತೀರ ಮತ್ತು ಶತ್ರುಗಳೇ ಆದರೂ ಕೂಡ ತಕ್ಷಣ ಕ್ಷಮಿಸಿಬಿಡ್ತೀರ. ಆದರೆ ದುರಾದೃಷ್ಟವಶಾತ್ ಈ ಸ್ವಾರ್ಥ ಜಗತ್ತಲ್ಲಿ ಹಲವರು ನಿಮ್ಮ ಈ ಮುಗ್ಧ ಸ್ವಭಾವ ಮತ್ತು ಸಹಾಯ ಮಾಡುವ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾರೆ. ತಮ್ಮ ಕೆಲಸ ಸಾಧನೆ ಮಾಡೋವರೆಗೂ ಮಾತ್ರ ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸಿ ಕಾರ್ಯ ಮುಗಿದ ನಂತರ ನಿಮ್ಮನ್ನು ಕೃತಜ್ಞತೆಯೂ ಇಲ್ಲದೆ ಕಸದಂತೆ ದೂರ ತಳ್ಳಿಬಿಡ್ತಾರೆ. ನೀವು ಅತ್ಯಂತ ಆಪ್ತರಂತೆ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ ಎಷ್ಟೋ ಉದಾಹರಣೆಗಳು ಇವೆ. ನಿಮ್ಮ ಜೀವನದಲ್ಲಿ ಇವೆಲ್ಲ ಕೂಡ ಸಾಲು ಸಾಲಾಗಿ ನಡೆದು ಹೋಗಿವೆ. ಆದರೂ ಕೂಡ ನೀವು ಯಾರ ಮೇಲೆ ಕೂಡ ದ್ವೇಷ ಸಾಧಿಸದೆ ಮತ್ತದೇ ಜನರನ್ನು ಹಳೆಯದನ್ನೆಲ್ಲ ಮರೆತುಬಿಟ್ಟು ಪ್ರೀತಿಯಿಂದ ಕಾಣ್ತಿರಲ್ಲ, ಅದೇ ನಿಮ್ಮ ಹೃದಯದ ವೈಶಾಲ್ಯತೆ. ಮತ್ತು ನೀವು ದೇವರನ್ನು ಒಂದು ಮೆಚ್ಚಿಸುವ ನಿಮ್ಮ ಶ್ರೇಷ್ಠ ಗುಣ ಆಗಿರುತ್ತೆ. ನೀವು ಪಟ್ಟ ಕಷ್ಟಗಳನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು ಆ ಭಗವಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಮತ್ತು ಇದೇ ಕಾರಣಕ್ಕೆ ಆತ ನಿಮ್ಮ ಕೈ ಬಿಡೋದಿಲ್ಲ. ಮೇಷರಾಶಿಯವರು ಹೊರ ಜಗತ್ತಿಗೆ ಯಾವಾಗಲೂ ಕೂಡ ಅತ್ಯಂತ ಗಟ್ಟಿಮುಟ್ಟಾಗಿ, ಧೈರ್ಯಶಾಲಿಗಳಾಗಿ ಮತ್ತು ಸದಾ ನಗುತ್ತಾ ಇರುವಂತೆ ಕಾಣಿಸಿಕೊಂಡ್ರೂ ಕೂಡ ನಿಮ್ಮ ಮನಸ್ಸಿನ ಆಳದಲ್ಲಿ ಯಾರಿಗೂ ಕೂಡ ಹೇಳಿಕೊಳ್ಳಲಾಗದ ನೂರಾರು ನೋವು, ಆತಂಕ ಮತ್ತು ಕಣ್ಣೀರನ್ನು ಮರೆಮಾಚಿರ್ತೀರ. ಸ್ವಾರ್ಥ ಇಲ್ಲದ ನೀವು ಕೇವಲ ನಿಮ್ಮ ಹೆತ್ತವರಿಗಾಗಿ, ಒಡ ಹುಟ್ಟಿದವರಿಗಾಗಿ, ಮುದ್ದಿನ ಮಕ್ಕಳಿಗಾಗಿ ಹಾಗೂ ನಿಮ್ಮ ಜೀವನ ಸಂಗಾತಿಯ ಸುಖ ಮತ್ತು ಭವಿಷ್ಯಕ್ಕಾಗಿ ನಿಮ್ಮ ಸ್ವಂತ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಹಗಲಿರುಳು ಕಷ್ಟಪಡುವ, ದುಡಿಯುವ ಕರ್ಮಯೋಗಿಗಳು. ಆದರೆ ನೆನ್ಪಿಡಿ, ಈಗ ನಿಮ್ಮ ಈ ಕಠಿಣ ಪರಿಶ್ರಮಕ್ಕೆ ಅತ್ಯುತ್ತಮ ಪ್ರತಿಫಲ ಸಿಗುವ ದೈವಿಕ ಕಾಲ ಅನ್ನೋದು ಹತ್ತಿರ ಬಂದಿದೆ. ಮುಂಬರುವ ಈ 4 ಮಹತ್ವದ ದಿನಗಳಲ್ಲಿ ನಿಮಗೆ 3 ಅತ್ಯಂತ ಪ್ರಮುಖ ಮೂಲಗಳಿಂದ ನಿರೀಕ್ಷೆಗೂ ಮೀರಿದ ಭಾರೀ ಪ್ರಮಾಣದ ಧನ ಸಂಪತ್ತು ಹರಿದು ಬರುವ ಯೋಗ ಅನ್ನೋದು ಪ್ರಾಪ್ತಿಯಾಗಿದೆ. ಮೊದಲನೇದಾಗಿ, ನೀವು ವರ್ಷಗಳಿಂದ ನಿಂತು ಹೋಗಿದ್ದ ಹಳೆಯ ಹಣದ ವ್ಯವಹಾರಗಳು ಅಥವಾ ಆಸ್ತಿಪಾಸ್ತಿಗಳಿಗೆ ಸಂಬಂಧಿಸಿದ ಕೋರ್ಟ್ ಕಚೇರಿ ವಿವಾದಗಳು ಬಗೆಹರಿಯುತ್ತೆ. ನೀವು ಹಿಂದೆ ನೀವು ನಂಬಿಕೊಟ್ಟ ಸಾಲದ ಹಣ ಅಥವಾ ಯಾವುದೋ ಒಂದು ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದ ಒಂದು ಅಮೌಂಟ್ ಅಥವಾ ನಿಮ್ಮ ಹಕ್ಕಿನ ಪಾಲಿನ ಒಂದು ವಿಷಯಗಳು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತೆ. ಕೆಲವರಿಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿದ್ದ ಜಮೀನು, ಸೈಟು ಅಥವಾ ಮನೆಗೆ ಸಂಬಂಧಿಸಿದ ಕಾನೂನು ಹೋರಾಟಗಳಲ್ಲಿ ಜಯ ಸಿಕ್ಕು ಮನೆಯಲ್ಲಿ ಸಂತಸದ ವಾತಾವರಣ ಅನ್ನೋದು ನಿರ್ಮಾಣ ಆಗುತ್ತೆ. ಎರಡನೇದಾಗಿ, ನೀವು ಮಾಡುವ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅಭೂತಪೂರ್ವವಾದ ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ. ಇಷ್ಟು ದಿನ ಎಷ್ಟೇ ಕಷ್ಟಪಟ್ಟರೂ ಕೂಡ ಲಾಭ ಸಿಗ್ತಿಲ್ಲ, ಸೂಕ್ತ ಮನ್ನಣೆ ಸಿಗ್ತಾ ಇಲ್ಲ ಅಂತ ನೀವು ಕಣ್ಣೀರಿಟ್ಟ ಎಷ್ಟೋ ದಿನಗಳು ಇವಾಗ ಮುಗಿದು. ಇನ್ಮುಂದೆ ನಿಮ್ಮ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ಡಬಲ್ ಆಗುತ್ತೆ, ಹಣದ ಹರಿವು ಅತ್ಯಂತ ವೇಗವಾಗಿ ಹೆಚ್ಚಾಗುತ್ತೆ. ಕಚೇರಿಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಅಪೇಕ್ಷಿತ ಪ್ರಮೋಷನ್ ಆಗುತ್ತೆ. ಸಂಬಳ ಹೆಚ್ಚಳ ಅಥವಾ ಹೊಸ ಉನ್ನತ ಹುದ್ದೆಯ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರೋ ಚಾನ್ಸಸ್ ಇರುತ್ತೆ. ನಿಮಗೆ ನಿಮ್ಮ ಬುದ್ಧಿವಂತಿಕೆಗೆ ಸೂಕ್ತ ಗೌರವ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಒಂದು
ಮನ್ನಣೆ ಸಿಗುವ ಕಾಲ ಇದಾಗಿದೆ. ನೀವು ಯಾವ ಹೊಸ ಉದ್ಯಮ ಅಥವಾ ಏನೇ ಕೆಲಸಕ್ಕೂ ಕೈ ಹಾಕಿದರೂ ಕೂಡ ಅದರಲ್ಲಿ ವಿಜಯಲಕ್ಷ್ಮಿ ಅಮ್ಮನವರು ನಿಮ್ಮ ಹೆಗಲೇ ಇರ್ತಾರೆ. ಮೂರನೇದಾಗಿ ನಿಮ್ಮ ಕುಟುಂಬದ ಒಗ್ಗಟ್ಟು ಮತ್ತು ಜೀವನ ಸಂಗಾತಿಯ ಮೂಲಕ ಸಿಗುವ ಭರಪೂರ ಆರ್ಥಿಕ ಬೆಂಬಲ. ನೀವು ಸ್ವಂತ ಮನೆ ಕಟ್ಟಬೇಕು, ಹೊಸ ವಾಹನ ಖರೀದಿ ಮಾಡಬೇಕು ಅಥವಾ ಬಂಗಾರ ತಗೋಬೇಕು ಅಂತ ನೀವು ಭಾಳ ದಿನಗಳಿಂದ ಕನಸು ಕಂಡಿದ್ರೆ ಅದಕ್ಕೆ ಬೇಕಾದ ಎಲ್ಲ ಹಣಕಾಸಿನ ನೆರವು ಹೊಂದಾಣಿಕೆ ಆಗುತ್ತೆ. ನಿಮ್ಮ ಗಂಡ ಅಥವಾ ಹೆಂಡತಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಕೂಡ ಬೆಂಬಲವಾಗಿ ನಿಲ್ತಾರೆ ಮತ್ತು ಅವರ ಕಡೆಯಿಂದ ದೊಡ್ಡ ಮಟ್ಟದ ಹಣಕಾಸಿನ ನೆರವು ಕೂಡ ನಿಮಗೆ ಹರಿದು ಬರುತ್ತೆ. ಇದರ ಪರಿಣಾಮವಾಗಿ ನಿಮ್ಮ ತಲೆಯ ಮೇಲಿದ್ದ ಹೊರಗಿನ ಸಾಲದ ಒತ್ತಡಗಳು ಕ್ರಮೇಣ ಮಂಜಿನಂತೆ ಕರಗಿ ಹೋಗುತ್ತೆ. ಇದನ್ನು ನೀವು ಸಾಕ್ಷಾತ್ ದೇವರ ಅನುಗ್ರಹ ಅಂತಾನೆ ನೀವು ಭಾವಿಸಬೇಕು. ಮೇಷರಾಶಿಯವರೇ, ಭಗವಂತ ಮೇಲಿರುವ ಭಕ್ತಿ ಮತ್ತು ನಂಬಿಕೆ ಸಾಮಾನ್ಯವಾದದ್ದಲ್ಲ, ಅದು ಅತ್ಯಂತ ವಿಶಾಲವಾದದ್ದು. ವಿಶೇಷವಾಗಿ ನಿಮಗೆ ಸಂಕಟ ಮೋಚನ ಆಂಜನೇಯ ಸ್ವಾಮಿಯ ಮತ್ತು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಮೇಲಿರುವ ಭಕ್ತಿಯೇ ನಿಮ್ಮ ನಿಜವಾದ ರಕ್ಷಾ ಕವಚ ಆಗಿರುತ್ತೆ. ಪ್ರತಿ ಮಂಗಳವಾರ ಅಥವಾ ಭಾನುವಾರ ದಿನದಂದು ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವೀಳ್ಯದೆಲೆ ಮತ್ತು ಸಿಂಧೂರ ಮಾಲೆಯನ್ನು ಅರ್ಪಣೆ ಮಾಡಿ ಮನಸ್ಸಲ್ಲಿ ಜೈ ಶ್ರೀರಾಮ ಅಂತ ಭಕ್ತಿಯಿಂದ ಜಪ ಮಾಡಿದರೆ ನಿಮ್ಮ ಜೀವನದ ದಾರಿಯಲ್ಲಿರುವ ಎಲ್ಲ ಕಲ್ಲು ಮುಳ್ಳುಗಳು, ದೃಷ್ಟಿದೋಷಗಳು, ಶತ್ರು ಬಾಧೆಗಳು ಮತ್ತು ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ನಿಮ್ಮ ಹೃದಯದ ಆಳದಲ್ಲಿ ನಿಂತು ಹೋಗಿರುವ ಒಂದು ದೊಡ್ಡ ಆಸೆ ಈ 4 ದಿನಗಳಲ್ಲಿ ಈಡೇರುವ ಸಾಧ್ಯತೆ ಕೂಡ 100% ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ಏಳಿಗೆಯನ್ನು ಸಹಿಸದೆ, ನಿಮ್ಮ ಡೆವಲಪ್ಮೆಂಟನ್ನು ಸಹಿಸದೆ ಎಷ್ಟೋ ಜನ ನಿಮ್ಮ ಬೆನ್ನಿಂದ ಯಾರೇ ಎಷ್ಟೇ ಮಾಟ ಮಂತ್ರ ತಂತ್ರ ಅಥವಾ ಕೆಟ್ಟ ಯೋಚನೆ ಏನೇ ಮಾಡಲಿ ಅವು ನಿಮ್ಮನ್ನು ಜಸ್ಟ್ ಟಚ್ ಕೂಡ ಮಾಡೋಕ್ಕಾಗಲ್ಲ. ನಿಮ್ಮ ಮೇಲೆ ಯಾವುದೇ ಪರಿಣಾಮ ಅವು ಬೀರೋದಿಲ್ಲ. ಯಾಕೆಂದರೆ ಬ್ರಹ್ಮಾಂಡದ ಅಧಿದೇವನಾದ ಪರಮಾತ್ಮನ ಕೃಪೆ ನಿಮ್ಮ ಮೇಲಿದೆ. ನಿಮ್ಮ ಈ ಪರಿಶುದ್ಧವಾದ ಮತ್ತು ಪವಿತ್ರವಾದ ಮುಗ್ಧ ಮನಸ್ಸೇ ನಿಮ್ಮ ಬದುಕಿನ ಅತಿ ದೊಡ್ಡ ಶ್ರೀರಕ್ಷೆ ಹಾಗೂ ಸಂಪತ್ತಾಗಿರುತ್ತೆ. ಸಮಾಜದಲ್ಲಿ ಕೆಲವರು ನಿಮ್ಮನ್ನು ನೋಡಿ ನೀನು ತುಂಬ ಅಮಾಯಕ, ಇಷ್ಟೊಂದು ಒಳ್ಳೆಯವನಾಗಿ ಇರೋದಕ್ಕೆ ಹೋಗಬೇಡ, ಪ್ರಪಂಚ ಬದಲಾಗಿದೆ, ನೀನು ಬದಲಾಗು ಅಂತ ಉಚಿತ ಸಲಹೆಗಳನ್ನು ನೀಡಬಹುದು. ಆದರೆ ದಯವಿಟ್ಟು ಯಾರ ಮಾತಿಗೂ ನೀವು ಕಿವಿಗೊಡೋದಕ್ಕೆ ಹೋಗಬೇಡಿ. ನಿಮ್ಮ ಒಳ್ಳೆಯ ಸ್ವಭಾವ ಏನಿದೆ, ಸತ್ಸ್ವಭಾವ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋದಕ್ಕೆ ಹೋಗಬೇಡಿ. ಒಳ್ಳೆಯತನಕ್ಕೆ ಭಗವಂತನೇ ಬೆಲೆ ಕೊಡ್ತಾರೆ. ಭಗವಂತ ಯಾವತ್ತೂ ಆ ಒಳ್ಳೆಯವರ ಮನೆಯಲ್ಲಿ ತಡ ಆದರೂ ಕೂಡ ಅತ್ಯಂತ ಶ್ರೇಷ್ಠವಾದ ಬೆಲೆ ಸಿಗುತ್ತೆ. ನಿಮಗೆ ದ್ರೋಹ ಬಗೆದವರು ನಿಮ್ಮನ್ನು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದವರು ತಮ್ಮ ಕರ್ಮದ ಫಲವನ್ನು ಖಂಡಿತವಾಗ್ಲೂ ಅನುಭವಿಸ್ತಾರೆ ಮತ್ತು ಅವರ ಪತನವನ್ನು ನೀವೇ ಕಣ್ಣಾರೆ ನೋಡ್ತೀರ. ನೀವು ಮಾತ್ರ ಯಾವುದೇ ಆತುರಕ್ಕೆ ಬೀಳದೆ ಅತ್ಯಂತ ಪ್ರಶಾಂತವಾಗಿ ನಿಮ್ಮ ಕರ್ತವ್ಯದ ಹಾದಿಯಲ್ಲಿ ಮುನ್ನಡೆಯಿರಿ. ಈ 4 ಪ್ರಮುಖ ದಿನಗಳಲ್ಲಿ ನಿಮ್ಮ ಮೊಬೈಲ್ಗೆ ಬರುವ ಪ್ರತಿಯೊಂದು ಫೋನ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು ಅಥವಾ ವಾಟ್ಸಪ್ ಸಂದೇಶ ನಿಮ್ಮನ್ನು ಹುಡುಕಿಕೊಂಡು ಬರುವ ಒಬ್ಬ ವ್ಯಕ್ತಿ ಅಥವಾ ಯಾರೋ ಆಡುವ ಒಂದು ಸಾಧಾರಣ ಮಾತು, ಅದು ಕೂಡ ನಿಮ್ಮ ಬದುಕಿನ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಆದ್ದರಿಂದ ಭಗವಂತ ನೀಡುವ ಇಂತಹ ದೈವಿಕ ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ, ಅಲಕ್ಷ್ಯದಿಂದ ಕೈ ಚೆಲ್ಲಬೇಡಿ. ಮೇಷರಾಶಿಯವರೇ, ನಿಮ್ಮ ಕತ್ತಲೆಯ ಕಷ್ಟದ ದಿನಗಳು ಮುಗಿದು ಈಗ ಸಂಪೂರ್ಣವಾಗಿ ಕರಗಿ ಹೋಗಿದೆ. ಇನ್ನು ಮುಂದೆ ನಿಮ್ಮ ಬದುಕಲ್ಲಿ ಕೇವಲ ಅಪಾರ ಸಂತೋಷ, ಅಖಂಡ ಧನ ಸಂಪತ್ತು, ಸಮಾಜದಲ್ಲಿ ಅತ್ಯುನ್ನತ ಗೌರವ ಮತ್ತು ಮನಸ್ಸಿನ ನಿಮಗೆ ನೆಮ್ಮದಿ ಬರುತ್ತೆ. ನಿಮ್ಮ ದಿನವನ್ನು 3 ಬಾರಿ ಭಕ್ತಿಯಿಂದ ನೀವು ಜೈ